ಚಿಕ್ಕಮಗಳೂರಿನಲ್ಲಿ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಮತ್ತು ಯುರೇಕಾ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಸಂಗೀತ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ 2 ಕಾರ್ಯಕ್ರಮಗಳು ವರ್ಷದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ನಡೀತದೆ. ಒಂದು ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವ, ಹಾಗೆ ಇನ್ನೊಂದು ಜೂನ್ ಜುಲೈನಲ್ಲಿ ಒಂದು ಪ್ರಶಸ್ತಿ ಕೊಡೋದು, ಹಿರಿಯ ನಾಯಕ ನಟ ನಟಿಯರನ್ನು ಕರೆದು ಗೌರವಿಸುವಂಥ ಕಾರ್ಯಕ್ರಮ. ಆ ದಿಸೆಯಲ್ಲಿ ಇವತ್ತು ಹಿರಿಯ ನಟಿ ಪದ್ಮಾ ವಾಸಂತಿ ಅವ್ರನ್ನ ಗೌರವಿಸಿದ್ವಿ. ಹಾಗೆ ಮೈಸೂರಿನ ಶಾಸ್ತ್ರಿ ಅನ್ನೋರಿಗೆ ನಾದೋಪಾಸನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇಲ್ಲಿಯ MLA ಅವರು ಬಂದಿದ್ದರು, ತಮ್ಮಯ್ಯನವರು, ಸಿ.ಟಿ. ರವಿ ಅವರು MLC ಅವರು ಬಂದಿದ್ದರು. ಭಾಳ ಅದ್ಭುತವಾದ ಕಾರ್ಯಕ್ರಮ. ಸುಮಾರು 16 ಜನ ಕಲಾವಿದರು, ಬಹಳಷ್ಟು ಹಳೆಯ ಹಾಡುಗಳು, ಹಾಡು ಹಳೆಯದಾದ್ರೇನು ಭಾವನವನವೀನ ಅನ್ನುವಂಥ ಶೀರ್ಷಿಕೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ. ಕುವೆಂಪು ಕಲಾಮಂದಿರ ಕಿಕ್ಕಿರಿದು ತುಂಬಿತ್ತು. ಸುಮಾರು 10 ಗಂಟೆ ಆದರೂ, ರಾತ್ರಿ 10 ಗಂಟೆ ಆದರೂ ಜನ ಹಾಡುಗಳನ್ನು ಆಸ್ವಾದಿಸ್ತಾ ಇದ್ದರು. ನಮ್ಮೆಲ್ಲ ಕಲಾವಿದರು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದರು. ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಳೆ ಹಾಡುಗಳು ನೆನಪುಗಳೇ ಜಾಸ್ತಿ. ಹಳೆ ಹಾಡುಗಳು ಅಷ್ಟು ಚೆಂದ, ಅಷ್ಟು ಅರ್ಥ, ಆಮೇಲೆ ಅಷ್ಟು ಭಾವಪೂರ್ಣವಾಗಿರ್ತಾ ಇದ್ವು. ಅವನ್ನ ಜನ ನಿಜವಾಗ್ಲೂ ಖುಷಿಪಟ್ಟರು, ಆನಂದಿಸಿದರು. ಸುಮಾರು ರಾತ್ರಿ 10 ಕಾಲ ತನಕ ಕೂತು ಹಾಡುಗಳನ್ನ ಆಸ್ವಾದಿಸ್ತಾರೆ. ಎಲ್ಲ ಕಲಾವಿದರಿಗೆ ಅಭಿನಂದನೆಗಳು, ಬಂದವರಿಗೆಲ್ಲ ಧನ್ಯವಾದಗಳು.